ಯಾರ್ದು ಯಾರ್ದು ಏ ಬಿಡಣ್ಣ ಏನ್ ಮಾತಾಡ್ತಾನೆ ರುದ್ರಾಕ್ಷಿ ಹಾಕೋ ನಾನ್ ರುದ್ರಾಕ್ಷಿ ಹಾಕಿದೀನಿ ಅದಾದ್ಮೇಲೆ ಒಂದ್ ದಿವಸ ನಮಗೆ ಪರಿಚಯ ಅವರು ತಿರ್ಗಾ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದಾರೆ, ರೋಡ್ ಎಲ್ಲ ಮಾಡಿಸ್ತಿದ್ದಾರೆ ಅಂತ ಹೇಳಿ ನಮಗೆ ತಿಳಿಸ್ತಾರೆ. ನಾವು ಅವಾಗ ನಮ್ಮ ತಂದೆಯವರು ಅಲ್ಲಿಗೆ ಹೋಗಿ ಅವರು ರೋಡ್ ಹಾಕ್ಬೇಕಾರೆ ಇನ್ನು ಪಿಲ್ಲರ್ದು ಮತ್ತು ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ ಮಟ್ಟದ ವ್ಯಕ್ತಿಗೆ ಹೇಳ್ತಾರೆ ಇದು ಮಾಡಬೇಡಿ ಅಂತ ಹೇಳಿ ತಡೀತಾರೆ. ಅವರು ತಡೆದಿದ ತಕ್ಷಣ ಆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಯಾರು ಒಂದು 10-15 ಜನ ಬಂದಿದ್ರಲ್ಲ ಕಾಮಗಾರಿ ಮಾಡೋಕ್ಕೆ, ಅವ್ರನ್ನ ಕರೆಸ್ಬಿಟ್ಟು ಈ ಮಟ್ಟದ ವ್ಯಕ್ತಿ ನಮ್ಮ ತಂದೆಗೆ ಹಲ್ಲೆ ಮಾಡೋ ಬೆದರಿಕೆ ಹಾಕ್ತಾರೆ. ಆಗ ನಮ್ಮ ತಂದೆಯವ್ರು ಏನು ಮಾಡ್ತಾರೆ, ಸೀದಾ ಐಮಂಗ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡೋಕ್ಕಂತ ಹೋಗ್ತಾರೆ. ಅಲ್ಲಿ ಅವರು ಸರ್ವರ್ ಡೌನ್ ಕಾರಣ ಹೇಳಿ ಕಂಪ್ಲೇಂಟ್ ತೊಗೊಳಲ್ಲ. ಅದಾದಮೇಲೆ ನಮ್ಮ ತಂದೆಯವ್ರು ಹೇಳ್ತಾರೆ ಈಗ ಅವರು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಏನು ಮಾಡೋದು ಅಂತ ಕೇಳಿಕ್ಕೆ ಮಠದ ವ್ಯಕ್ತಿ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಅವರು ಕಾಲ್ ಮಾಡ್ತಾರೆ ಮಠದ ವ್ಯಕ್ತಿಗೆ ಪೊಲೀಸ್ ಸ್ಟೇಷನ್ನಿಂದ. ಆಗ ಮಠದ ವ್ಯಕ್ತಿ ಏನು ಹೇಳ್ತಾರೆ ಅಂದರೆ ನೀವು CMನ ಕರೆಸಿದ್ರು ನಾವೇನು ಕೆಲಸ ನಿಲ್ಲಿಸಲ್ಲ ಅಂತ ಹೇಳಿ ಅವರು ಡೈರೆಕ್ಟಾಗಿ ಹೇಳ್ತಾರೆ. ನಾವು ಇವ್ರಿಗೆ ಇಲ್ಲ ಸರ್ ನೀವು ಅದನ್ನು ನಿಲ್ಲಿಸಿ ಬನ್ನಿ ಅಂತ ಹೇಳಿ ಕರೆದ್ರೆ, ಇಲ್ಲ ಕಂಪ್ಲೇಂಟ್ ತೊಗೊಳ್ಳಿ ಇಲ್ಲ ನಿಲ್ಲಿಸಿ ಅಂತ ಕರೆದ್ರೆ, ಇಲ್ಲ ಇದು ಸಿವಿಲ್ ಮ್ಯಾಟ್ರು ನಾವು ಇದರೊಳಗೆ ಎಂಟ್ರಿ ಆಗಲ್ಲ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು ಸಿವಿಲ್ ಮ್ಯಾಟ್ರಿಗಲ್ಲ, ನಮ್ಮ ತಂದೆ ಮೇಲೆ ಏನು ಹಲ್ಲೆ ಬೆದರಿಕೆ ಹಾಕ್ತಾರೆ ಆ ವಿಚಾರಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಅವ್ರು. ಆದರೂ ಇದೊಂದು ಸಿವಿಲ್ ಮ್ಯಾಟ್ರು ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ನಾವು ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ತೀವಿ ಅವ್ರಿಗೆ, ಈಗ ನಾವು ಕೋರ್ಟ್ಗೆ ಹೋಗ್ತೀವಿ, ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಿರೋದನ್ನ ನೀವು ನಿಲ್ಲಿಸಿ ಫಸ್ಟು, ನಂತರ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ. ಅವರು ಅವಾಗ ಅವ್ರಿಗೆ ಅನುಕೂಲ ಮಾಡಿಕೊಟ್ಬಿಟ್ರು ಅದನ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ನಂತರ ಅದು ಕನ್ಸ್ಟ್ರಕ್ಷನ್ ಎಲ್ಲ ಆಗುತ್ತೆ, ಸರ್ವೆ ರಿಪೋರ್ಟ್ ಬರುತ್ತೆ, ಅವ್ರಿಗೆ ರೋಡಿಂದ ಅವ್ರ ಪ್ರಾಪರ್ಟಿಗೆ ಹೋಗೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ಆ ರಿಪೋರ್ಟಲ್ಲಿ ಒತ್ತುವರಿ ಪ್ರದೇಶ ಏನು ತೋರಿಸಿರ್ತಾರೆ ಅದ್ರಲ್ಲಿ ಪ್ರೂವ್ ಆಗುತ್ತೆ. ಇವರು ಸರ್ವೆ ಅವ್ರ ಮೇಲೂ ಒತ್ತಡ ಇರ್ತಾರೆ, ಪೊಲೀಸವ್ರ ಮೇಲೂ ಒತ್ತಡ ಇರ್ತಾರೆ. ಫಸ್ಟ್ ದಿವಸ ಅವ್ರು ಬಂದು ಅಳತೆ ಮಾಡಿದಾಗ ಕರೆಕ್ಟಾಗಿ ಮಾಡಿದ್ರು. ನೀವು ಯಾರ ಕೈಲ ಫೋನ್ ಮಾಡಿಸಿದ್ರಿ 6 ಪಿಲ್ಲರ್ ಒಳಗಡೆ ಬರೋನ 1 ಪಿಲ್ಲರ್ ಹಾಕ್ಬಿಟ್ಟು ಹೊಂಟೋದ. ಸೆಕ್ಯೂರಿಟಿ ಹೌಸ್ ಪಿಲ್ಲರ್ ಕೂಡ ನಮ್ದ್ರಲ್ಲಿ ಬಂದಿದೆ. ನೀವು ಯಾರಿಗಾನ ಇನ್ಫ್ಲೂಯೆನ್ಸ್ ಮಾಡಿಸಿ ನೀವು ಏನ್ ಟ್ರಯಲ್ ಎರರ್ ಮಾಡಿಸಿದ್ರು, ಇವಾಗ ಪಿಲ್ಲರ್ ನಮ್ದೊಳಗೆ ಬರುತ್ತೆ ಅಂದ್ರೆ ತೆಗಿತೀರ 4 ಪಿಲ್ಲರ್ ಅದು ಹೋಗುತ್ತಂದ್ರೆ ತೆಗೆನ್ಬಿಡು. 4 ಪಿಲ್ಲರ್ ಹೋಗಲ್ಲ. ನಾನು ಅಷ್ಟೇ ಕೇಳ್ತಿರೋದು, 4 ಪಿಲ್ಲರ್ಗಿನ್ನ ಈ ಕಡೆನೆ ಬಂದಿತ್ತು ನಾವು ಅಳಿಸಿದಾಗ. ನೀವು ಫೋನ್ ಮಾಡಿದಾಗ ಹುಡುಗ ಹೇಳ್ದ ಇವ್ರು ಫೋನ್ ಮಾಡಿಸಿದಾರೆ ನಾನು ಇವತ್ತು ಮಾಡಲ್ಲ ಅಂತ ಹೇಳ್ಬಿಟ್ಟೆ ಹೋದ ಅವನು. ಯಾರು ಆ ಹುಡುಗ ಸರ್ವೆ ಬಂದವನು ನೋಡಿ. ನಾನು ಇವಾಗ ಫೋನ್ ಮಾಡಿ ಅವನಿಗೆ ಕೇಳಿ ನಾನು ಹೇಳಿರೋದೇನು ಗೊತ್ತಾ, ಆಡ ಹುಡುಗನ್ ಕಳಿಸಿರಂತ ಅವ್ರ ಹೆಡ್ ಆಫೀಸರ್ ಅವ್ರು ಮಾಡಿ ನೀನ್ ಸರ್ವೆ ಮಾಡಬೇಡ ಬನ್ನಿ ಅಂತ ಹೇಳಿ. ನಂತರ ನಾವು SI ಅವ್ರನ್ನ ಆ ಪೊಲೀಸ್ ಸ್ಟೇಷನ್ SI ಅವ್ರನ್ನ ಕೇಳಿದ್ವಿ, ಯಾಕೆ ಮೇಡಮ್ ನೀವು ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ. ಅವರು ಅವಾಗ ಅರ್ಜಿ ಕೊಡೋಕ್ಕೆ ಹೇಳ್ತಾರೆ. ನಾವು ಅರ್ಜಿ ಕೊಟ್ಟಿರ್ತೀವಿ. ನಂತರ ನಾವು ನಮ್ದು ಹದ್ಬಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ADL ರಿಪೋರ್ಟ್ ಪ್ರಕಾರ ಹದ್ಬಸ್ತಿಗೆ ಹೋಗ್ತೀವಿ. ಹದ್ಬಸ್ತಿಗೆ ಹೋದಾಗ ಯಾವ ಪೊಲೀಸರು ನಾವು ಸಿವಿಲ್ ಮ್ಯಾಟ್ರಿದು ನಾವು ಇದಕ್ಕೆ ಬರಲ್ಲ ಎಂಟ್ರಿ ಆಗಲ್ಲ ಅಂತ ಹೇಳಿರ್ತಾರೆ, ಅದೇ ಪೊಲೀಸರನ್ನ ಈ ಮಠದ ವ್ಯಕ್ತಿಯವರು ಒತ್ತಡ ತಂದು ಅಲ್ಲಿಗೆ ಕರೆಸ್ಕೊತಾರೆ. ಅವರು ಬಂದು ನಮ್ಮನ್ನು ಅಲ್ಲಿ ಹದ್ಬಸ್ ಮಾಡೋಕ್ಕೆ ಬಿಡ್ದಂಗೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಆ ಮಠದ ವ್ಯಕ್ತಿ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಕೊಡ್ತಾರೆ. ನಾವು ಅವ್ರನ್ನ ಕೇಳ್ತೀವಿ, ಏನು ಮೇಡಮ್ ನಾವು ಕೊಡೋಕ್ಕೆ ಬಂದಾಗ ನೀವು ಕಂಪ್ಲೇಂಟ್ ತೊಗೊಳ್ಲಿಲ್ಲ, ಅವ್ರು ಕೊಟ್ಟರೆ ಮಾತ್ರ ಸಿವಿಲ್ ಮ್ಯಾಟ್ರ್ ಆದರೂ ಕಂಪ್ಲೇಂಟ್ ತೊಗೊತಿದ್ದೀರಲ್ವ ಅಂತ. ಅವ್ರು ಅದಕ್ಕೇನು ಹೇಳಲ್ಲ. ನಂತರ ನಾವು ಪೊಲೀಸರೇ ಮಾತಾಡ್ತಿರೋದು ಕೇಳಿಸ್ಕೊಂಡ್ವಿ. ಮಾತಿಗೆ ಮುಂಚೆ ಅಲ್ಲಿ ಇಲ್ಲಿಂದ ಒತ್ತಡ ತರಿಸ್ತಾರೆ ಅಂತ ಹೇಳಿ ತಲೆ ಚಚ್ಕೊತಾ ಇದ್ರು ಅವರು. ಡಿಸ್ಪ್ಯೂಟ್ ಏನಿಲ್ಲಮ್ಮ, ನಾನು ಕರೆಕ್ಟಾಗಿ ಆಯ್ತು ನೋಡ್ರಿ, ಹಿಂಗೆ ಅದಾಗಲೇ ಸಮಾಜದಲ್ಲಿ ದೊಡ್ಡ ಬೆಲೆ ಆಗೋದು ಆಯ್ತು ನೋಡ್ರಿ. ಅದು ಅವ್ರು ಬಂದಾಗ ಗೊತ್ತಾಗುತ್ತೆ, ಅವಾಗ ಕಾನೂನು ಪ್ರಕಾರ ಬಂದಾಗಲೇ ಗೊತ್ತಾಗುತ್ತೆ ನೋಡ್ರಿ. 2-3 ಸಲ ಈ ಮಠದ ವ್ಯಕ್ತಿ ಕೂಡ DYSP ಅಂತ ಹೇಳಿ ಬಳಸಿದ್ರು. ನಾವು ಡೈರೆಕ್ಟ್ DYSP ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ, ಏನು ಸರ್ ಮಾತಿಗೆ ಮುಂಚೆ ನಿಮ್ಮ ಹೆಸರು ಹೇಳ್ತಾರೆ ಇವರು ಅಂತ. ಹಂಗೆಲ್ಲ ಇಲ್ಲಪ್ಪ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬೇಕಂದ್ರೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ನಮಗೆ ಪೊಲೀಸವ್ರು ಪ್ರತ್ಯುತ್ತರ ಕೇಳಿದರು ಅವ್ರ ಮಠದ ವ್ಯಕ್ತಿ ಕಂಪ್ಲೇಂಟ್ಗೆ. ನಾವು ಕೊಟ್ಬಿಟ್ಟು ಬಂದ್ವಿ. ನಂತರ ನಾವು ಅದಾಗಿ ಸ್ವಲ್ಪ ದಿವಸದ ನಂತರ ನಾವು ಹದ್ಬಸ್ತಿಗೆ ಅಂತ ತಿರ್ಗಾ ಹೋದಾಗ ಅವರು ಅವತ್ತು ತುಂಬ ಜಗಳ ಮಾಡಿ ತುಂಬ ಕೆಟ್ಟದಾಗಿ ಬೈದು ನಮ್ಮ ಮೇಲೆಲ್ಲ ಸ್ವಲ್ಪ ದಬ್ಬಾಳಿಕೆ ಮಾಡಿದ್ದಾರೆ ಅವರು. ಏನು ಕಾವಿ ತೊಟ್ಟ ಸ್ವಾಮೀಜಿಯವರೇ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರ? ಹೌದು ಸರ್, ನಮ್ಮನ್ನು ಬಾಯಿಗೆ ಬಂದಂಗೆ ಬೈದಿರೋದು ಆಡಿಯೋ ಇದೆ. ನಾವು ಯಾವುದೂ ಪ್ರೂಫ್ ಇಲ್ಲದೆ ಮಾತಾಡ್ತಾ ಇಲ್ಲ, ಆಡಿಯೋ ಇಟ್ಕೊಂಡೇ ಮಾತಾಡ್ತಾ ಇರೋದು. ಒಂದು ಬೆಲೆ ಕೊಡ್ತಾ ಇದೀವಿ ಅಷ್ಟೇ, ಯಾರಿಗೂ ಎದುರಲ್ಲ. ನಾವು ಸ್ವಾಮಿಗಳು ಅಂತ ಹೇಳಿ ಮರ್ಯಾದೆಯಿಂದ ಮಾತಾಡ್ತೀವಿ ಅಷ್ಟೇ. ಸುಮ್ಮನೆ ನೋಡು, ನಾನು ಮರ್ಯಾದೆ ಮೀರಿದ್ದಾಗತ್ತ ಹೋಗ ಮರ್ಯಾದೆ ಮಾಡಿಸ್ಬೇಡ. ನನ್ನ ಜಾಗದಲ್ಲಿ ನಾನು ಮಾಡೋದು ನೋಡ. ಸಿಂಪಲ್ ಅಣ್ಣ, ಬೆವ್ರು ಸುರಿಸಿರೋದು ಯಾವ್ದು ಒಂದು ಅಡಿ ಬಿಡಲ್ಲ ಅಣ್ಣ. ನೀನು ಬಿಡು ಅಂತ ಯಾವನ್ ಹೇಳಿದ?
ಸರ್ವೆ ಮಾಡು ಸ್ಕೋರ್ಟಿಗೆ ಹಾಕಿ ಈಗ ಕಾವಿ ಹಾಕೊಂಡು ದಂಧೆ ಮಾಡೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿದಣ್ಣ. ಯಾವನ್ ಮಾಡ್ತಾನೆ ಅವ್ನಿಗೆ ಹೇಳು, ಒದೆ ಬೀಳ್ತಾ ನೋಡು. ಹೇಳಿರ್ತೀನಿ ಹೊಡಿಯೋಣ ನೀನ್ ಹೊಡಿಯೋಣ. ಒದೆ ಪಕ್ಕ ಬೀಳ್ತವೆ, ಮುಲಾಜಿಲ್ಲ. ಸ್ವಾಮಿಯಾಗಿ ಬ್ರಹ್ಮಚಾರ್ಯ ಇಲ್ದೆ ಹೊಡಿತೀನಿ ಅನ್ಬೇಕಾರೆ ಉಪ್ಪು ಖಾರ ತಿನ್ನೋ ನಾನು. ನನಗೆ ಗೊತ್ತಾಯ್ತದ. ಹೋಗು, ಒದೆ ಬೀಳ್ತಾವ ಅಷ್ಟೇ. ನಾನು ನಿನ್ನ ಅಪ್ಪನ ಸುತ್ತ ಹೋಗ, ನಿನ್ನ ಅಪ್ಪನ ಅಂತ ನೋಡ್ಕೊಂಡ್ ಬಂದಿನಿ ನಾನು. ಸರ್ ಎಲ್ಲ ಒಂದ್ ಕಡೆ ನಾನು ಹೇಳ್ತೀನಿ ಕೇಳಿ, ನಾವು ಅವತ್ತೇ ಬುಲ್ಡೋಸರ್ ಇಟ್ಟು ಹೊಡಿಸ್ತಾ ಇದ್ವಿ ಕಾವಿಗೆ, ನಿಮ್ಗೆಲ್ಲ ಕೊಟ್ಟಿದ್ರೆ ಮಾಡ್ಸಲ್ಲ. ಇವತ್ತು ಹೇಳ್ತೀನಿ ಅಲ್ಲಿ, ನೀನು ಅಪ್ಪ ಕೊಟ್ಟಿದ್ರೆ ಮಾಡಿಸ್ ನೋಡೋಣ. ಹೋಗಣ ಸರ್. ಬೇಡ ಸರ್, ಹೋಗ, ಬೇಡ ಸರ್, ಅಪ್ಪ ಕೊಟ್ಟಿದ್ರೆ ಮಾಡ್ಸಲ್ಲ. ಹೋಗ, ಬೇಡ ಸರ್, ಹೇಳ್ತಾ ಇದೀನಿ ಕೇಳಿ, ನಿಮ್ಗೆ ಶ್ರೇಯಸ್ಸಿಲ್ಲ. ಬೇಡ, ಹೋಗ ನೋಡೋಣ. ನೀನು ಅಪ್ಪ ಕೊಟ್ಟಿದ್ರೆ ಮಾಡಿಸ್. ಬೇಡ ಅಂತ ಹೇಳ್ತೀನಿ. ಹೋಗ, ಹೋಗ. ನಾವು ಆ ಗೋಡೆ ಹೊಡೆದಕ್ಕೆ ಆಕ್ಸಿಡೆಂಟ್ ಗೊತ್ತಾ? ಯುದ್ಧ ಆಗ್ಬಾರ್ದು, ಸಣ್ಣ ಸಣ್ಣ ವಿಷಯ ಅಂತ ಕೊಟ್ಟು ನೋಡೋಣ. ನಿಮ್ಮ ಅಪ್ಪ ಕೊಟ್ಟಿದ್ರೆ ದಿವಸ ಒಳ್ಳೆ ಮಾತಲ್ಲಿ ಹೇಳಿದಂತಾನ. ಹೋಗ ನೋಡೋಣ. ಯೋ, ನಿನಗೆ ಜಾಗ ಬಿಟ್ಟಿರೋದೇ ಹೆಚ್ಚು. ನಾವು ಹೋಗಲೇ, ನಿನ್ ಜಾಗದಾಗ ಏನ್ ಬಂದು ಹೋಗ. ಯಾರು ನಿಮ್ ತಂದೆ ಪಿತ್ರಾರ್ಜಿತ ಆಸ್ತಿನ? ಯಾರ್ದು ಯಾರ್ದು? ಏ ಬಿಡಣ್ಣ, ಏನ್ ಮಾತಾಡ್ತಾನೆ? ರುದ್ರಾಕ್ಷಿ ಹಾಕೋ, ನಾನ್ ರುದ್ರಾಕ್ಷಿ ಹಾಕಿದೀನಿ. ಬೋಸುಡಿಕೆ ನಂದಾಗವತ್ಗೆ ಮಾತಾಡ್ತಾನೆ. ಬೋಸುಡಿಕೆ ಹೋಗ. ಅಪ್ಪಂಗ್ ಹುಟ್ಟಿದ್ನ ಅಂತ. ಹೋಗ, ಹೋಗ. ಯಾರ್ಯಾರ ಅಪ್ಪಂಗ್ ಯಾರ್ಯಾರ ರಕ್ತ ಐತೆ ಅನ್ನೋದು ಗೊತ್ತಿರ್ಬೇಕು, ಆಮೇಲೆ ಮಾತಾಡ್ಬೇಕು. ಮುಚ್ಕೊಂಡು ಹೋಗ. ಹಾ, ಎಲ್ಲ ದಾಂಚಲಿ ಮಾಡ್ಬೇಡ. ಕಾವಿ ಹಾಕೊಂಡ್ ದಂಧೆ ಮಾಡ್ತಾರಣ್ಣ. ಅಕ್ಕ ದೂರ ಅವ್ರು ಹೆಂಗ್ ಬಿಟ್ಟಿದ್ದೀರಾ ನೀವು? ಜಾಗ ನಮ್ದು ನೋಡಿ, ಎಷ್ಟು ದಂಧೆ ಮಾಡ್ತಾನೆ. ಹಾ, ಏಯ್ ಯಾವನ್ ಬೋಸುಡಿಕೆ ಅಂತ ಇರೋದು? ಏ ಬಿಡೋಣ. ಏನು ಏನು ಬಿಡಿಲೆ ಬಿಡಿಲೆ. ಹೋಗ, ಸಂಜೆ ಹೊತ್ತು ಒಳ್ಳೇದಲ್ಲ. ನೋಡಿ, ಕಾವಿ ಹಾಕೊಂಡ್ ದಂಧೆ ಮಾಡ್ತಾವನೆ. ನೆಕ್ಸ್ಟ್ ನಿಮ್ ಮಕ್ಳುಗಳು ಇದೆ ನೋಡಿ ಕಲಿಯೋದು. ಅಣ್ಣ ಹೊಲ ನಮ್ದು, ಎಷ್ಟು ದಂಧೆ ಮಾಡ್ತಾವನೆ. ಸ್ವಾಮಿ ಅಂತ ಹೆಸರಿಗೆ. ನೋಡಿ ಹೇಗಾಗಿದೆ. ಕಾವಿ ತೊಟ್ಟು ಸನ್ಯಾಸತ್ವ ತಗೊಂಡಿರೋ ಸ್ವಾಮೀಜಿ ಬಾಯಲ್ಲಿ ಓಂ ಶಾಂತಿ ಅನ್ನೋ ಬದಲು ಬೋಸುಡಿಕೆ ಅಂತ ಬರ್ತಾ ಇದೆ. ಇದಾದ್ಮೇಲೆಲ್ಲ ಮುಂದೇನಾಯ್ತು ನೋಡಿ, ಅವರು ಬೈದಿದ್ನೆಲ್ಲ ಅದೆಲ್ಲ ಆಗುತ್ತೆ. ನಂತರ ನಾವು ಇನ್ನೊಂದು ದಿವಸ ಬಂದು ಮಕ್ಕಳಿಗೆ ಓಡಾಡೋಕ್ಕೆ ತೊಂದರೆ ಮಾಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಮಕ್ಳಿಗೆ ಓಡಾಡೋಕ್ಕೆ ತೊಂದರೆ ಮಾಡಿಲ್ಲ. ಇವರು ಟಿ ವಿ ರಿಪೋರ್ಟ್ಗಳಲ್ಲಿ ನೀವು ನೋಡಿರ್ಬೋದು, ನಾವು ಮಕ್ಳಿಗೆ ತೊಂದರೆ ಮಾಡ್ತಿರೋ ಥರ, ಆಮೇಲೆ ರಾತ್ರೋರಾತ್ರಿ ಬೇಲಿ ಹಾಕಿದ್ದೀವಿ ಅಂತ. ನಾವು ಮಕ್ಕಳಿಗೆ ತೊಂದರೆ ಮಾಡಿಲ್ಲ. ಮಕ್ಳಿಗೆ ಓಡಾಡೋಕ್ಕೆ ಜಾಗ ಕೊಟ್ಟು ಒಂದು ಸ್ವಲ್ಪ ಬಿಟ್ಟಿದ್ದೇವೆ ಅಲ್ಲಿ ಮಧ್ಯದಲ್ಲಿ. ಅದು ಬಿಟ್ಟು ನಂತರ ಬೇಲಿ ಹಾಕೊಂಡು ಬಂದ್ವಿ. ನಾವು ಅದು ರಾತ್ರೋರಾತ್ರಿನೂ ಬೇಲಿ ಹಾಕಿಲ್ಲ, ಬೆಳಗಿನ ಜಾವನೇ ಬೇಲಿ ಹಾಕಿದ್ದು. ಬಹುಶಃ ಅದು ಮಾಧ್ಯಮದವ್ರ ಕಣ್ಣಿಗೆ ರಾತ್ರಿ ಥರ ಕಂಡಿದ್ರೆ ಅವ್ರ ಕಣ್ಣಲ್ಲಿ ಏನೋ ಸಮಸ್ಯೆ ಇರ್ಬೋದು. ಅರಳಯ್ಯ ಗುರುಪೀಠದ ಒಂದು ಮುಖ್ಯ ದ್ವಾರಕ್ಕೆ ಕೆಲವರು ಬೇಲಿ ಹಾಕಿರ್ತಕ್ಕಂಥದ್ದು. ಇದು ನಮಗೆ ಸೇರಿರ್ತಕ್ಕಂಥ ಜಾಗ ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲವರು ಬಂದು ನಿನ್ನೆ ತಡರಾತ್ರಿ ಏಕಾಏಕಿಯಾಗಿ ಈ ರೀತಿ ಬೇಲಿನ ಹಾಕಿರ್ತಕ್ಕಂಥದ್ದು. ಆಮೇಲೆ ಅವತ್ತು ನಾವು ಬೇಲಿ ಹಾಕಿದ ದಿವಸ ಕೂಡ ನಮಗೆ ಬೆದರಿಕೆ ಹಾಕಿದ್ದಾರೆ. ನಾವು ನಿಮ್ಮನ್ನ ಸಾಯೋ ತನಕ ಕೇಸಲ್ಲಿ ಫಿಟ್ ಮಾಡ್ತೀವಿ, ಕೋರ್ಟ್ನ ಇಲ್ಲಿಗೆ ಕರೆಸ್ತೀವಿ ಅಂತ ಎಲ್ಲ ಬೆದರಿಕೆ ಹಾಕಿದ್ದಾರೆ. ಏನು? ಹೌದು, ನಮ್ಮ ಹತ್ರ ವಿಡಿಯೋ ಇದೆ, ನೀವು ನೋಡಿ. ಓಡಾಡ್ಬೇಕಲ್ಲ ಇವರು ಜೀವನದಲ್ಲಿ ಮತ್ತೆ ವಾಪಸ್ಸೇ ಬರ್ಬಾರ್ದು ಜೈಲಿಂದ. ನೋಡೋಣ ಅದೇನು ಎಷ್ಟು ಕಾನೂನು ಕಂಡ್ಕೊಂಡ್ರೆ ಎಷ್ಟೆಷ್ಟು ಲಾ ಕಂಡ್ಕೊಂಡ್ರೆ ನೋಡೋಣ. ನನಗೂ ಶಾಲಾರೆ ಕೆಲಸ ಇಲ್ಲ, ಮಠ ಎಲ್ಲ ಮುಗಿರುತ್ತೆ, ಇದೇ ಮಾಡೋಣ. ಏನು ಕೆಲಸ ಇಲ್ಲ, ನಾವು ಇದನ್ನೇ ಮಾಡೋಣ. ಯಾಕಂದರೆ ಕೋರ್ಟಿಗೆ ಹೋಗಿ. ಕೋರ್ಟಿಗೆ ಹೋಗಲ್ಲ, ಕೋರ್ಟ್ ಕರೆಸ್ತೀವಿ ಇಲ್ಲಿಗೆ. ಆಯ್ತಾಯ್ತು. ಹಾಂ, ಕೋರ್ಟ್ ಕರೆಸ್ತೀವಿ ಇಲ್ಲಿಗೆ, ಕೋರ್ಟಿಗೆ ಹೋಗಲ್ಲ. ಅಮ್ಮ, ಇದೆಲ್ಲ ಬಿಡಬೇಕು, ಇದೆಲ್ಲ ಬಿಟ್ಟರೆ ಚಂದ. ಇಲ್ಲಾಂದರೆ ಒದೆ ಬೀಳ್ತವೆ, ಇಲ್ಲಾಂದ್ರೆ ಒದೆ ಬೀಳ್ತವೆ, ಮುಲಾಜಿಲ್ಲ. ಏಯ್ ಹೋಗ್ರಲ್ಲ, ಹೋಗೋದು ಎದ್ದೋಗ್ರು, ಎದ್ದೋಗ್ರಲ್ಲ, ಎದ್ದೋಗ್ರು. ಏನು ಮಾಡ್ತೀನಿ ರಜಾ. ಏಯ್ ಹುಡುಗ, ನಿನ್ನ ಹೆಸರೇನಪ್ಪ? ನೀನು ಅಳತೆ ಮಾಡಿಸಿದ್ಯಾ ಇಲ್ಲಡು? ನನಗೇನು ಬರಲ್ಲ ಅಂತಲ್ಲ, ನೀನು ಅಳತೆ ಮಾಡಿಸಿರೋದು. ನಿಂದೇನಂತ ತೀರ್ಮಾನ ಹೇಳಿ ಫಸ್ಟು. ಇಲ್ಲ, ನಾವು ಫಸ್ಟ್ ಕಲ್ಲು ಹಾಕ್ತೀವಿ. ನೀನು ಫಸ್ಟ್ ಕಲ್ಲು ಹಾಕ್ತೀಯಾ? ಕಲ್ಲು ಹಾಕು, ಕಲ್ಲು ಹಾಕು, ಗೊತ್ತಾಗುತ್ತೆ ನಿನಗೆ. ಕಲ್ಲು ಹಾಕು, ಆಮೇಲೆ ಐತಿ ನಿನಗೆ. ಆಯಿತು. ನಿನಗೆ ಒಳ್ಳೆ ಮಾತಿನಲ್ಲಿ ಹೇಳ್ತೀವಲ್ಲ ಅದಕ್ಕನಾ? ಹಾಂ,
ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದೀವಲ್ಲ ಅದಕ್ಕನ ನಾವು ಒಳ್ಳೆ ಮಾತನ್ನ ಅಪ್ಪ ಮಾತಾಡ್ಬಿಡು. ಹೂನಪ್ಪ ನಿನ್ ಜಾಗ ಎಲ್ಲೈತೆ ನಿನ್ ಜಾಗ ಎಲ್ಲೈತೆ ನನ್ನ ಕ್ಲಾಸಿಗೆ ನನ್ನ ರೋಡಿಗೆ ಹಾಕಿದೆಯಲ್ಲ ಹಾ ನಿನ್ ಜಾಗ ಐತೆ ಎಲ್ಲೈತೆ ನಿಂದು ನೀವ್ ಏನಿದ್ರು ಕೋರ್ಟಲ್ಲಿ ಮಾತಾಡಿ. ನಿನ್ನ ಅಪ್ಪನಂತವ್ರು ನೋಡಿ ನಾನು ಸರಿ ಆಯ್ತು ನೋಡ್ರಿ ಅಂದ್ಬಿಟ್ಟು. ನೀನೆಲ್ಲ ಕಣ್ಸು ವಿಡಿಯೋ ಏನ್ ಮಾಡೋದು ನಂತರ 12/10/2025 ಅವತ್ತು DYSP ಅವ್ರು ಬರ್ತಾರೆ ಒತ್ತುವರಿ ಜಾಗದ ಹತ್ರ. ಅಷ್ಟರಲ್ಲಿ ಈ ಮಠದ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಒತ್ತುವರಿ ವಿಷಯನ ಜಾತಿ ವಿಷಯಕ್ಕೆ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಆಲ್ರೆಡಿ ಒಂದು 30ರಿಂದ 40 ಜನನ ಅದು ಸಂಘಟನೆಗಳಿಂದ ಕರೆಸಿ ಸೇರಿಸಿರ್ತಾರೆ. DYSP ಅವ್ರು ಬರ್ತಾರೆ, ಎಲ್ಲ ಎಕ್ಸಾಮಿನ್ ಮಾಡ್ತಾರೆ. ಅವ್ರಿಗೆ ಆ ಸಂಘಟನೆಗಳಿಂದ ಮತ್ತೆ ಮಠದ ವ್ಯಕ್ತಿಯಿಂದ ಪ್ರೆಷರ್ ಜಾಸ್ತಿ ಆಗ್ತಿರ್ಬೇಕಾರೆ ನಾವು ರೆಕಾರ್ಡ್ಸ್ ತೋರಿಸಿರ್ತೀವಿ, ADLR ರಿಪೋರ್ಟ್ ತೋರಿಸಿರ್ತೀವಿ, ಆದರೂ ಕೂಡ ಅವರು ಬೇಲಿ ತೆಗೀರಿ ಅಂತ ಹೇಳ್ತಾರೆ. ಅವರು ರೆಕಾರ್ಡ್ಸ್ ಎಲ್ಲ ನಮ್ಮ ಪರವಾಗಿದೆ, ನಾವು ಯಾಕೆ ಬೇಲಿ ತೆಗಿಬೇಕು ಅಂತ ಅವ್ರನ್ನ ಕೇಳ್ತೀವಿ. ಆದರೂ ಅವ್ರು ಇಲ್ಲ, ಇದು ದೊಡ್ಡ ಇಶ್ಯೂ ಆಗುತ್ತೆ, ನೀವು ಬೇಲಿ ತೆಗೀರಿ ಅಂತಾರೆ. ನಾವು ಅವ್ರಿಗೆ ಸಿವಿಲ್ ಪ್ರಕರಣದಲ್ಲಿ ಪೊಲೀಸ್ ಅವ್ರದ್ದು ಏನು ಅಧಿಕಾರ ವ್ಯಾಪ್ತಿ ಇರುತ್ತೆ ಅದನ್ನು ತಿಳಿಸಿ ಕೋರ್ಟಿಂದು ಆರ್ಡರ್ಸ್ ಏನಿದೆ ಅದ್ರ ಬಗ್ಗೆ ಅವ್ರಿಗೆ ಮಾತಾಡಿದಾಗ ಅವ್ರ ಹತ್ರ ಸರಿ ನೀವೇನೋ ಇದನ್ನು ದೊಡ್ಡದು ಮಾಡ್ಕೊಬೇಡಿ, ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ನೀವು ಅಂತ ಹೇಳಿ ಅವರು ಅವತ್ತು ಹೊರಡ್ತಾರೆ. ಅವತ್ತಿನ ದಿವಸನೇನೆ ಈ ಮಾಧ್ಯಮದವರು ಬಂದಿರ್ತಾರೆ, 3 TV ಚಾನಲ್ ಅವ್ರು ಬಂದಿರ್ತಾರೆ. ಆ 3 TV ಚಾನಲ್ ಅವರು ನಮ್ದು ಏನಿದೆ ಸ್ಟೋರಿನ ರೆಕಾರ್ಡ್ ಮಾಡ್ಕೊತಾರೆ. ಸರ್ ಇದು ಎಲ್ಲರಿಗಿನ್ನ ಮೋಸ ಅಂದರೆ ಈ TV ಚಾನಲ್ ಅವರು ಸರ್. ಅವ್ರ ಬಗ್ಗೆ ಮಾತಾಡೋಣ ಮುಂದೆ. ತುಂಬ ಮೋಸ ಸರ್. DYSP ಅವರು ಬಂದು ಹೋದ ನಂತರ ಏನಾಯ್ತು? DYSP ಅವರು ಹೋದ ನಂತರ 13ನೇ ತಾರೀಕು 13/10/2025 ತಹಸೀಲ್ದಾರ್ ಅವ್ರು ಬರ್ತಾರೆ. ಅವಾಗ ನಮಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ, ತಹಸೀಲ್ದಾರ್ ಬಂದಿದ್ದಾರೆ, ನೀವು ಒತ್ತುವರಿ ಜಾಗಕ್ಕೆ ಬನ್ನಿ ಅಂತ. ನಾವು ಹೋಗ್ತೀವಿ ಸರ್.